ಎಲ್ಲವೂ ಸರಿ ಹೋಗುತ್ತಿದೆ ಅಂದುಕೊಳ್ಳುವಷ್ಟರಲ್ಲೇ ರಾಮಾಚಾರಿ ಮತ್ತೆ ಕಿಟ್ಟಿಯ ಒಂದು ಅಣ್ಣ ತಮ್ಮ ಬಾಂಧವ್ಯನೇ ಒಡೆದು ಹೋಗಿದೆ. ಯಾಕೆಂದ್ರೆ ಕಿಟ್ಟಿ ನಮ್ಮನ್ನ ಈಗ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಒಂದು ವಿಚಾರವನ್ನ ಯಾವ ರೀತಿ ರಾಮಾಚಾರಿ ಮನೆಯವರಿಗೆ ತಿಳಿಸ್ತಾನೋ ಗೊತ್ತಿಲ್ಲ, ಅದು ಅವನಿಗೆ ಬಿಟ್ಟಿದ್ದು. ಆದ್ರೆ ನೋಡೋಕೆ ಜನರಿಗೂ ಕೂಡ ಬಹಳಷ್ಟು ಬೇಸರ ಆಗ್ತಿದೆ. ಕಿಟ್ಟಿ ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು, ಕಿಟ್ಟಿ ಕತೆ ಇಷ್ಟು ಬೇಗ ಅಂತ್ಯ ಆಗ್ಬಾರ್ದಾಗಿತ್ತು, ಅಥವಾ ಬೇರೆ ಏನಾದ್ರು ಟ್ವಿಸ್ಟ್ ಅನ್ನ ಇಡ್ತಾ ಇದ್ದಾರೆ. ಕಿಟ್ಟಿ ಹೋಗಿದ್ದಾನೆ ಅಂತಾನೆ ಇಲ್ಲಿ ತೋರಿಸ್ತಿರೋದು, ಜೊತೆಗೆ ಬೆಂಕಿನೂ ಕೂಡ ಹಚ್ತಾರೆ. ಸೊ ಮುಂದೆ ಏನಾಗುತ್ತೆ, ರಾಮಾಚಾರಿ ಮನೆಯವರಿಗೆ ವಿಷಯ ತಿಳಿಸಿದಾಗ ಅವರ ರಿಯಾಕ್ಷನ್ ಹೇಗಿರುತ್ತೆ? ಪಾಪ ರಾಮಾಚಾರಿಗಂತೂ ತುಂಬಾನೇ ನೋವಾಗಿದೆ, ಕಣ್ಣೀರಾಗ್ತಾ ಇದೆ. ಅದೇ ಒಂದು ಬೇಸರದಲ್ಲೇ ಕಣ್ಣೀರಿನಲ್ಲಿ ಮನೆಗೆ ಬಂದು ರೂಮ್ಗೆ ಕೂತ್ಕೊತೇನೆ. ಚಾರುಗೂ ಕೂಡ ಡೌಟ್ ಬರುತ್ತೆ, ಏನಾಯ್ತು, ಯಾರಿಗೆ ಏನಾಯ್ತು ಕರೆಕ್ಟಾಗಿ ಹೇಳಿ, ನನಗೆ ಡೌಟ್ ಬರ್ತಾ ಇದೆ, ಇದನ್ನ ನೋಡಕ್ ಆಗ್ತಿಲ್ಲ, ನಿಮ್ಮನ್ನ ಏನಕ್ಕೆ ಮೌನವಾಗಿದ್ರೆ ಹಾಗೆ ಹೀಗೆ ಅಂತೆಲ್ಲ ಹೇಳು ರಾಮಾಚಾರಿ ಅಂತ ತುಂಬಾನೇ ಫೋರ್ಸ್ ಮಾಡ್ತಿದ್ದಾಳೆ ಚಾರು. ಆದ್ರೆ ರಾಮಾಚಾರಿ ಅಂತ ಕಂಪ್ಲೀಟ್ ಆಗಿ ಮೌನವಾಗಿದ್ದಾನೆ. ಸ್ವಲ್ಪ ವಿಷಯ ಹೇಳಕ್ ಬರ್ತಿದ್ದಾನೆ, ಅಂದ್ರೆ ರಿಯಲ್ ಆಗಿ ಯಾರಿಗೆ ಏನಾಗಿದೆ ಅಂತ ಕೂಡ ಹೇಳ್ತಿಲ್ಲ. ಕೃಷ್ಣನಿಗೆ ಈ ತರ ಆಗಿದೆ, ಕೃಷ್ಣ ಹೋಗ್ಬಿಟ್ಟ ಅಂತ ಇನ್ನ ಕೂಡ ಸತ್ಯವನ್ನ ಬಾಯ್ ಬಿಡ್ತಾನೆ ಇಲ್ಲ ರಾಮಾಚಾರಿ. ಯಾವಾಗ ಹೇಳ್ತಾನೆ ಕಾದು ನೋಡ್ಬೇಕು. ಕೊಟ್ಟಿದ್ದಾನೆ ಇನ್ನ ಸಹ ಮನೆಯವ್ರಿಗೆ ಯಾರಿಗೂ ಕೂಡ ವಿಚಾರ ತಿಳಿದೇ ಇಲ್ಲ, ಅದು ಅನಾಥ್ ಅಂತ ಪೊಲೀಸರು ಕೂಡ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಂತರದಲ್ಲಿ ತಡವಾಗಿ ರಾಮಾಚಾರಿ ಬರ್ತಾನಷ್ಟೇ ಎಲ್ಲವೂ ಕೂಡ ಮುಗ್ದೋಗಿರುತ್ತೆ. ಸೊ ಹೀಗಾಗಿ ಅದೇ ಒಂದು ಬೇಸರ ನೋವಿನಲ್ಲಿ ಇನ್ನ ಸಹ ರಾಮಾಚಾರಿ ಇದ್ದಾನೆ. ಮನೆಯವ್ರಿಗೆ ಫಸ್ಟ್ ಟೈಮ್ ಅಂದ್ರೆ ಹೇಳ್ಬೇಕಾಗುತ್ತೆ, ಅದನ್ನ ಮೊದಲಿಗೆ ಬಹುಶಃ ಚಾರುಗೆನೆ ಹೇಳ್ತಾನೆ ಅನ್ಸುತ್ತೆ ರಾಮಾಚಾರಿ. ನೋಡೋಣ ಏನಾಗುತ್ತೆ ಮುಂದೆ ಅಂತ. ನಿಮ್ಗೆ ಯಾವ ಪಾತ್ರದಲ್ಲಿ ಗೊಳಿಸ್ತಾ ನೀವು ಕೂಡ ನೋಡ್ತಾ ಇದ್ದೀರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಒಳ್ಳೆ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಟ್ವಿಸ್ಟ್ಗಳು ಕೂಡ ಅಂತಾನೆ ಹೇಳ್ಬೋದು. ರೇಟಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಪ್ರಸಾರವಾಗ್ತಿದೆ. ನೋಡೋಣ ಏನಾಗುತ್ತೆ ಅಂತ.